ಸೊ ಇವತ್ತು ಫೋನ್ ತೆರೆದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನ್ಯೂಸ್ ಎಲ್ಲ ಒಂದೇ ಟಾಪಿಕ್. ಹಾರ್ಮೋಸ್ ಇಶ್ಯೂ, ಮಾರ್ಕೆಟ್ ಪ್ರೈಸ್ ಸ್ಪೈಕಪ್, ಆಯಿಲ್ ಪ್ರೈಸ್ ಸ್ಪೈಕಪ್. ಸೊ ನಿಮಗೂ ಸೇಮ್ ಡೌಟ್ ಬರ್ತಾ ಇದೆಯಾ, ಅಥವಾ ಇದು ಆ್ಯಕ್ಚುಲಿ ಒಂದು ಅಪಾರ್ಚುನಿಟಿನ? ಆನೆಸ್ಟ್ಲಿ ಹೇಳಬೇಕಂದ್ರೆ ಇದು ಕನ್ಫ್ಯೂಷನ್ ಆಗೋದು ಟೋಟಲಿ ನಾರ್ಮಲ್. ಆದರೆ ಈ ವಿಡಿಯೋನಲ್ಲಿ ನಾನು ಫಿಯರ್ ಬಗ್ಗೆ ಮಾತಾಡೋದಿಲ್ಲ ಮತ್ತು ನ್ಯೂಸ್ ಹೈಪ್ ಬಗ್ಗೆ ಮಾತಾಡಲ್ಲ. ನಾನು ಸ್ಟ್ರೇಟ್ ಡಾಟಾ ಜೊತೆ ಮಾತಾಡ್ತೀನಿ ಮತ್ತು ವಿಡಿಯೋ ಕೊನೆಯಲ್ಲಿ ನಾನು ಪರ್ಸ್ನಲಿ ಏನು ಮಾಡ್ತೇನೆ ಅನ್ನೋದು ನಿಮಗೆ ಹೇಳ್ತೀನಿ ಮತ್ತು ಎಕ್ಸಾಕ್ಟ್ ಆ್ಯಕ್ಷನ್ ಏನು ತೆಗೆದುಕೊಂಡಿದ್ದೀನಿ ಅನ್ನೋದು ನಿಮಗೆ ಹೇಳ್ತೀನಿ. ಸೊ ಯಾವುದೇ ಥರಂಥ ಸೀಕ್ರೆಟ್ಸ್ ಇಡಲ್ಲ, ಎಲ್ಲ ಓಪನ್ ಆಗಿ ನಿಮಗೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋ ನಿಮಗೆ ಕ್ಲಿಯರಿಟಿ ಕೊಡುತ್ತೆ. ಸರಿ, ಮೊದಲು ಒಂದು ಬೇಸಿಕ್ ಕ್ವಶನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸ್ಟೇಟ್ ಆಫ್ ಹಾರ್ಮೋಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಒಂಥರ ಆಯಿಲ್ ಹೋಗುವ ಹೈವೇ ಅಂತ ತಿಳ್ಕೊರಿ. ಇಮ್ಯಾಜಿನ್ ಮಾಡಿ, ಒಂದು ತುಂಬ ನ್ಯಾರೋ ರೋಡ್, ಆದರೆ ವರ್ಲ್ಡ್ ಫುಲ್ ಟ್ರಾಫಿಕ್ ಅದರಲ್ಲಿ ಹೋಗ್ತಿದೆ. ಸೊ ಅದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ. ಜಗತ್ತಿನ ಸುಮಾರು 20% ಆಯಿಲ್ ಸಪ್ಲೈ ಈ ಒಂದು ರೂಟ್ ಮೂಲಕ ಹೋಗ್ತಿದೆ. ಸೊ ಈಗ ಥಿಂಕ್ ಮಾಡಿ, ಈ ರೂಟ್ನಲ್ಲಿ ಪ್ರಾಬ್ಲಮ್ ಆಯ್ತಂದ್ರೆ ಏನಾಗ್ಬೋದು? ಸೊ ಶಿಪ್ ಸ್ಲೋ ಆಗುತ್ತೆ, ಸಪ್ಲೈ ಸ್ಲೋ ಆಗುತ್ತೆ. ಸೊ ಆದ ಕಾರಣ ಆಯಿಲ್ ಪ್ರೈಸು, ಪೆಟ್ರೋಲ್ ಪ್ರೈಸು, ಇನ್ಫ್ಲೇಷನ್ ಇನ್ಕ್ರೀಸು ಮತ್ತು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಕೂಡ ಆಗುತ್ತೆ. ಸೊ ಇದು ಒಂದು ರಾಕೆಟ್ ಸೈನ್ಸ್ ಅಲ್ಲ, ಸಿಂಪಲ್ ಸಪ್ಲೈ ಆ್ಯಂಡ್ ಡಿಮಾಂಡ್ ಚೇಂಜ್. ಆದರೆ ನೆಕ್ಸ್ಟ್ ಕ್ವಶನ್, ಇದು ಇಂಡಿಯಾಗೆ ಹೇಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಇದು ಬರ್ಬೋದು ಅಂತ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೋಡೋಣ. ಆದರೆ ಆಯಿಲ್ ಪ್ರೈಸಸ್ ಜಾಸ್ತಿ ಅಂದರೆ ಮಾರ್ಕೆಟ್ ಯಾವಾಗಲೂ ಕ್ರ್ಯಾಶ್ ಆಗುತ್ತಾ? ಇಲ್ಲ. ಆದರೆ 3 ಸಿನಾರಿಯೋಗಳಿದ್ದಾವೆ. ನಾನು ಕರೆಕ್ಟಾಗಿ ಹೇಳ್ತೀನಿ, ನೀವು ಕರೆಕ್ಟಾಗಿ ಕೇಳಿ. ಸೊ ಅದು 3 ಕೇಸಸ್ ಯಾವುದಂದರೆ ಬೆಸ್ಟ್ ಕೇಸು, ಬೇಸ್ ಕೇಸು ಮತ್ತು ವರ್ಸ್ಟ್ ಕೇಸು. ಸೊ ಅದರಲ್ಲಿ ನಾವು ಫಸ್ಟ್ ಸ್ಟಡಿ ಮಾಡೋದು ಯಾವುದಂದರೆ ಬೆಸ್ಟ್ ಕೇಸು. ಸೊ ಸಿಂಪಲ್ ಇಮ್ಯಾಜಿನ್ ಮಾಡಿ, ಇವತ್ತು ನ್ಯೂಸ್ ಟೆನ್ಷನ್ ಇದೆ, ವಾರ್ ಟೆನ್ಷನ್ ಇದೆ, ಆದರೆ ಬರೋ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಮಾರ್ಕೆಟ್ ಏನಾದರೂ ಕೂಲ್ ಡೌನ್ ಆದರೆ ಏನು ಮಾಡ್ತೀರಿ? ಆಗ ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಡಿಮೆ ಆಗುತ್ತೆ, ಸಪ್ಲೈ ನಾರ್ಮಲ್ ಆಗುತ್ತೆ, ಆಯಿಲ್ ಪ್ರೈಸಸ್ $90-100 ಸೆಟಲ್ ಆಗುತ್ತೆ. ಸೊ 5-8% ಕರೆಕ್ಷನಿಗೆ ಮಾರ್ಕೆಟ್ ರಿಕವರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇದು ಒಂಥರ ರೂಟೀನ್ ಇದ್ದಂಗೆ. ಸೊ ಇದು ಒಂದು ಬೆಸ್ಟ್ ಕೇಸ್ ಸಿನಾರಿಯೋ ಅಂತ ತಿಳ್ಕೊರಿ. ಈಗ ಬೇಸ್ ಕೇಸ್ ಸಿನಾರಿಯೋ ಆಟ್ ಪ್ರೆಸೆಂಟ್ ನಡೀತಾ ಇರೋಂಥ ಸಿಚುವೇಶನ್ ಇದೆ. ಆಯಿಲ್ ಪ್ರೈಸಸ್ ಒಂದು ವೇಳೆ $120 ಪರ್ ಬ್ಯಾರಲ್ ಏನಾದರೂ ಕ್ರಾಸ್ ಆತಂದ್ರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ರಿಯಲ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, RBI ರೇಟ್ಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಾರ್ಕೆಟ್ ಕೂಡ ವಾಲಟೈಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 10-15% ಕರೆಕ್ಷನ್ ಬರೋದು ಸರ್ಪ್ರೈಸ್ ಇಲ್ಲ ಅಂತ ತಿಳ್ಕೊರಿ. ಸೊ ಅದು ಈಗಾಗಲೇ ಆಗಿದೆ. ಸೊ ವರ್ಸ್ಟ್ ಕೇಸ್ನ ನಾವು ತಿಳ್ಕೊಳ್ಳೋಣ. ಒಂದು ವೇಳೆ ಟ್ರಂಪ್ ಏನಾದರೂ ಬಾಂಬ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಂತಂದರೆ, ವಾರ್ ಎಸ್ಕಲೇಷನ್ ಆಯ್ತಂತಂದರೆ, ಅದೇನಿಲ್ಲ ಅಂತಂದ್ರೆ $150 ಪರ್ ಬ್ಯಾರಲ್ ಕ್ರಾಸ್ ಆಗ್ಬೋದು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಫಿಯರ್ ಬರುತ್ತೆ. ಸೊ ಒಂದು ಪವರ್ಫುಲ್ ಫ್ಯಾಕ್ಟ್ ಏನಂದರೆ, ನಮ್ಮ ಇಂಡಿಯಾ 80-90% ಆಯಿಲು ಹೊರಗಿನ ಕಂಟ್ರೀಸಿಂದ ಇಂಪೋರ್ಟ್ ಮಾಡುತ್ತೆ. ಅಂದರೆ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಇಂಪ್ಯಾಕ್ಟ್ ಡೈರೆಕ್ಟ್. ಕ್ರೂಡ್ ಆಯಿಲಲ್ಲಿ $10 ಇನ್ಕ್ರೀಸ್ ಆದರೆ ನಮ್ಮ ಇಂಡಿಯಾ $13-14 ಬಿಲಿಯನ್ ಲೂಸ್ ಮಾಡ್ಕೋಬೋದು. ಸೊ ಅದನ್ನೇ ಜಸ್ಟ್ ಇಮ್ಯಾಜಿನ್ ಮಾಡಿ, $80 ಇದ್ದಿತ್ತು $120 ಹೋಯ್ತಂತಂದ್ರೆ ಏನಾಗ್ಬೋದು ಅಂತ. ಸೊ ಅದನ್ನ 13 ಮಲ್ಟಿಪ್ಲೈ ಬೈ 4 ಮಾಡಿದ್ರೆ $52 ಬಿಲಿಯನ್ ನಮ್ಮ ಇಂಡಿಯಾ ಹೊತ್ಕೊಳ್ಬೇಕಾಗುತ್ತೆ. ಬರೀ $10 ಇನ್ಕ್ರೀಸ್ ಆತಂದ್ರೆ 0.3% ಇನ್ಫ್ಲೇಷನ್ ರೈಸ್ ಆಗ್ಬೋದು. ಅದೇ $40 ಇನ್ಕ್ರೀಸ್ ಆತಂತಂದ್ರೆ 1.2% ಇನ್ಫ್ಲೇಷನ್ ರೈಸ್ ಆಗ್ಬೋದು. ಸೊ ಅದು ಡೈರೆಕ್ಟ್ಲಿ ನಮ್ಮ ಇಂಡಿಯನ್ ಗ್ರೋತಿಗೆ ಎಫೆಕ್ಟ್ ಆಗುತ್ತೆ. ಇಂಡಿಯನ್ ಗ್ರೋತಿಗೆ ಒಂದು ವೇಳೆ $10 ಇನ್ಕ್ರೀಸ್ ಆತಂದ್ರೆ ಸುಮಾರು 0.15% GDP ಗ್ರೋತಿಗೆ ಇಂಪ್ಯಾಕ್ಟ್ ಆಗ್ಬೋದು. ಅದೇ ಒಂದು ವೇಳೆ $40 ಇನ್ಕ್ರೀಸ್ ಆತಂದ್ರೆ ಸುಮಾರು 0.6% GDPಗೆ ಇಂಪ್ಯಾಕ್ಟ್ ಆಗ್ಬೋದು. ಸೊ ನಮ್ಮ GDP ಆಟ್ ಪ್ರೆಸೆಂಟ್ 7% ಗ್ರೋತ್ ಎಕ್ಸ್ಪೆಕ್ಟೇಷನ್ ಅಲ್ಲಿದೆ. ಸೊ ಅದು 6.4%ಗೆ ಡ್ರಾಪ್ ಆಗ್ಬೋದು. ಸೊ ಇದು ಪರ್ಟಿಕ್ಯುಲರ್ ಆಗಿ ಏರ್ಲೈನ್, ಪೇಂಟ್ಸ್, ಕೆಮಿಕಲ್ ಮತ್ತು ಲಾಜಿಸ್ಟಿಕ್ಸ್ಗೆ ಎಫೆಕ್ಟ್ ಆಗ್ಬೋದು. ಸೊ ಯಾವ ಸೆಕ್ಟರ್ಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು ಅಂದರೆ ಎನರ್ಜಿ, ಡಿಫೆನ್ಸ್ ಮತ್ತು ಪವರ್ ಕಂಪ್ನಿಗೆ ಕಡಿಮೆ ಇಂಪ್ಯಾಕ್ಟ್ ಆಗ್ಬೋದು. ಹೆಡ್ಲೈನ್ಸ್ ನೋಡಿದ್ರೆ ಫಿಯರ್ ಕಾಣುತ್ತೆ, ಅದೇ ನಂಬರ್ಸ್ ನೋಡಿದ್ರೆ ರಿಯಾಲಿಟಿ ಕಾಣುತ್ತೆ. ಆದರೆ ಮಜಾ ನೋಡ್ರಿ, ಇಷ್ಟು ಪ್ರೆಷರ್ ಇದ್ರೂ ಹಿಸ್ಟ್ರಿ ಏನು ಹೇಳುತ್ತೆ ಗೊತ್ತಾ? ಸೊ ಕಾರ್ಗಿಲ್ ವಾರಲ್ಲಿ ಭಯ ಇತ್ತು, ಅದೇ ರೀತಿ ಮಾರ್ಕೆಟ್ ಕೂಡ ಡೌನ್ ಆಯ್ತು, ಆದರೆ ರಿಕವರಿ ಕೂಡ ಆಯ್ತು. ಸೊ ಅದೇ ರೀತಿ ಇರಾಕ್ ವಾರಲ್ಲಿ ಮತ್ತೆ ರಷ್ಯಾ ಯುಕ್ರೇನ್ ವಾರಲ್ಲಿ
ಇದೇ ಸಿಚುವೇಶನ್ ನಡೀತು. ಸೊ ಈಗ SIP ಸ್ಟ್ರಾಟಜಿನ ಏನು ಮಾಡಬೇಕು ಅಂತ ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾರ್ಕೆಟ್ ಬಿದ್ದೋಗ್ಬಿಡ್ತು ಅಂತ. ಒಂದು ವೇಳೆ ನೀವೇನಾದರೂ 5,000 ರೂಪಾಯಿ SIPನ ಕಂಟಿನ್ಯೂ ಇಟ್ಟರೆ ನಿಮಗೆ ಯೂನಿಟ್ಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಯಾವುದಾದ್ರೂ ಲ್ಯಾಂಡು ನಿಮ್ಗೆ ಹೊರಗಡೆ ಕಡಿಮೆ ರೇಟಿಗೆ ಸಿಕ್ತಂದ್ರೆ ನೀವು ಬಿಡ್ತೀರಾ? ಖಂಡಿತವಾಗಿ ನೀವು ಅದನ್ನು ಬೈ ಮಾಡ್ತೀರಿ. ಅದೇ ರೀತಿ ಇದು ಕೂಡ ಹಾಗೆ, ಮಾರ್ಕೆಟ್ ಡೌನ್ ಆದಾಗ SIP ರೇಟ್ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಆವಾಗ ನಿಮಗೆ ಹೆಚ್ಚಿಗೆ ಯೂನಿಟ್ ಸಿಗುತ್ತೆ, ಮತ್ತೆ ಮ್ಯಾಲ್ ಮಾರ್ಕೆಟ್ ಹೋದಾಗ ನಿಮ್ಗೆ ಹೈಯೆಸ್ಟ್ ಪ್ರಾಫಿಟ್ಸ್ ಕೂಡ ಸಿಗುತ್ತೆ. ಸೊ ಅದೇ SIP ಇದು ಅಡ್ವಾಂಟೇಜ್. ಸೊ ಒಂದು ವೇಳೆ ನಿಮಗೆ ಏನಾದರೂ ಗೋಲ್ ಇತ್ತಂದ್ರೆ ನಿಮ್ಗೆ ಮನೆ ಬೈ ಮಾಡಬೇಕು, ಕಾರ್ ಬೈ ಮಾಡಬೇಕು, ಅಥವಾ ಒಂದು ನಿಮ್ಮ ಮಕ್ಕಳ ಎಜುಕೇಷನ್ಗೆ ನೀವು ಸೇವಿಂಗ್ಸ್ ಮಾಡಬೇಕು ಅಂತಿದ್ರೆ SIPwithNikhil.in ವೆಬ್ಸೈಟಿಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ನೀವು ಎಲ್ಲ ಥರಂಥ ಕ್ಯಾಲ್ಕುಲೇಟರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಒಂದೇನು ರಿಕ್ವೆಸ್ಟ್ ಅಂದರೆ ಪರ್ಸ್ನಲಿ ಪ್ಯಾನಿಕ್ ಆಗಿ SIPನ ಸ್ಟಾಪ್ ಮಾಡಬೇಡಿ. ಸೊ ಒಂದು ವೇಳೆ ನಿಮಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ DM ಮಾಡಿ, ನಾನು ನಿಮ್ಮ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡ್ತೀನಿ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನ ಪರ್ಸ್ಪೆಕ್ಟಿವ್ ಈ ಮಾರ್ಕೆಟ್ ಸಿಚುವೇಶನ್ನಲ್ಲಿ ಏನಿದೆ. ಸೊ ನಾನು ಏನು ಯೋಚನೆ ಮಾಡ್ತಾ ಇದ್ದೇನೆ ಅಂತಂದರೆ, ಆಟ್ ಪ್ರೆಸೆಂಟ್ ಒನ್ ಆಫ್ ದಿ ಬೆಸ್ಟ್ ಫಂಡ್ಸ್ ಅಂದರೆ ವ್ಯಾಲ್ಯೂ ಫಂಡ್ಸ್. ಯಾಕೆಂದರೆ ವ್ಯಾಲ್ಯೂ ಫಂಡ್ಸಲ್ಲಿ ಮ್ಯಾನೇಜರ್ಸ್ ಏನು ಮಾಡ್ತಾರೆ ಅಂತಂದರೆ ಅಂಡರ್ ವ್ಯಾಲ್ಯೂಡ್ ಕಂಪ್ನೀಸ್ನ ಬೈ ಮಾಡ್ತಾರೆ. ಇವೊಂದು ಮಾರ್ಕೆಟ್ 30 to 40% ಡೌನ್ ಆಯ್ತಂದ್ರೂ ಆಲ್ರೆಡಿ ಸ್ಟಾಕ್ಸ್ ಅಂಡರ್ ವ್ಯಾಲ್ಯೂಡಲ್ಲೇ ಇರ್ತವೆ. ಸೊ ಹಾಗಾಗಿ ಈ ಫಂಡ್ ಬೀಳೋ ಚಾನ್ಸಸ್ ಭಾಳ ಕಡಿಮೆ ಅಂತ ತಿಳ್ಕೊರಿ. ಸೊ ಅದು ಯಾವ ಫಂಡ್ಸ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ನನ್ನ ವೆಬ್ಸೈಟನ್ನು ವಿಸಿಟ್ ಆಗಿ ಅಲ್ಲಿ ನೀವು ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಅದು ಯಾವ ಫಂಡ್ ಅನ್ನೋದು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋನ ಭಾಳ ಜನಕ್ಕೆ ಶೇರ್ ಮಾಡಿರಿ, ಯಾಕಂದರೆ ಭಾಳ ಜನ ಪ್ಯಾನಿಕ್ ಆಗಿ ತಮ್ಮ SIPನ ಸೆಲ್ ಮಾಡ್ತಾ ಇದ್ದಾರೆ. ಹಾಗೂ ಒಂದು ವೇಳೆ ನೀವೇನಾದರೂ ಫಸ್ಟ್ ಟೈಮ್ ಇನ್ವೆಸ್ಟರ್ ಇದ್ದರೆ, ಒಂದು ವೇಳೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟೆಪ್ ತೊಗೊತಾ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನಗೆ DM ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋ ತನಕ ಟೇಕ್ ಕೇರ್, ಬಾಯ್ ಬಾಯ್.